ಏನ್ ತಾಯಿ ಇವತ್ತು ಇಷ್ಟೊಂದು ಖುಷಿಯಾಗಿದ್ಯಾ? ಅತ್ತೆ ನಮ್ ಜೊತೆ ಹೂ ಕಟ್ತೀನಿ ಅಂತ ಹೇಳಿದ್ರಲ್ಲ ಮಾವ, ಈಗ್ಲಾದ್ರೂ ಹೂ ಕಟ್ಟೋರ್ ಇಷ್ಟ ಆಗ್ತಿದಾರಲ್ಲ ಅದಕ್ಕೆ. ನೀನು ಮುಗ್ದೆ ಅಂತ ಗೊತ್ತಿತ್ತು, ಆದ್ರೆ ಈ ಪಾರ್ಟಿ ಅಂತ ಗೊತ್ತಿರ್ಲಿಲ್ಲ. ಏನು ಒರಿಜಿನಲ್ ಆಗಿ ಬದಲಾಗೋಗ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ಯಾ? ಡಬ್ಬು ಕೋಸಂ ಬಹುಕೃತಂ ವೇಷಂ ಅದು ಏನ್ ಹೇಳು? ಬಹುಕೃತ ವೇಷ ಅದು. ನೋಡ್ತಾರು ಲಾಸ್ಟ್ಗೆ ಹೂನಾ ನೀನು ಕಟ್ಟಿ ಹೋಗಮ್ಮ, ದುಡ್ಡು ಮಾತ್ರ ತಗೊಂಬಂದ ನನ್ನ ಮಗ ಮನೋಜನ್ ಕೈ ಕೊಡಮ್ಮ ಅಂದ್ಬಿಡುತ್ತೆ. ಅದು ಈ ಪ್ರಪಂಚದಲ್ಲಿ ಶಾಂತಿನೂ ನಂಬುವಂತ ಒಂದು ಜೀವ ಇದೆ ಅಂತ ಗೊತ್ತಾಯ್ತು. ಬೇಡ ನಮ್ಮ ಬೇಡ ಮೀನಾ ನಂಬೇಡಮ್ಮ. ಬೆಳ್ಳಿಗಿರದಲ್ಲ ಹಾಲು ಅಂತ ಕಳ್ಳಿ ಹಾಲನ್ನ ಕಾಯ್ಸಕ್ ಇಟ್ಬಿಡ್ಬಿಡಕಣಮ್ಮ. ಕಲ್ಲ ಅದು ಕ್ಯಾಕರ್ಸ್ ಉಗಿಯತ್ತೆ. ನಮ್ ಹಳ್ಳಿ ಕಡೆ ಒಂದ್ ಮಾತ್ ಹೇಳ್ತಾರೆ, ಆಳೋರ್ ಮನೇಲಿ ಮರನೂ ಒಣಗುತ್ತೆ, ಬಾಳೋರ್ ಮನೇಲಿ ಒಂದ್ಕೇನು ಚಿಗುರುತ್ತೆ ಅಂತ. ದರ್ಪ ದಮ್ಮನ ಇಟ್ಕೊಂಡಿರೋರ್ ಮನೇಲಿ ನೆಮ್ಮದಿ ಎಲ್ಲಿಂದ ಇರುತ್ತೆ? ಸಕ್ಕರೆ ಬೇವಿ ಶಾಂತಮ್ಮನವ್ರ ತರ ಮಿಲಿಟರಿ ಆಫೀಸರ್ ತರ ಆಡ್ತಾರೆ. ನೀನ್ ನೋಡಿದ್ರೆ ಅತ್ತೆ ಬದಲಾಗಿದ್ದಾರೆ ಅಂತ್ಯಾ? ಅವ್ರು ಬದ್ಲಾಗಿದಾರೆ ಅಂತ ಹೇಳಿಲ್ಲ. ಊರೂರ್ ಅಲದ್ರು, ಮಾರಿದ್ರು, 10 ರೂಪಾಯಿ ಹುಟ್ಟಲ್ಲ ಅಂತ ಹೀಯಾಳಿಸ್ತಿದ್ರು. ಈಗ ಅದ್ರಿಂದ 50,000 ಸಿಗುತ್ತೆ ಅನ್ನೋದು ಗೊತ್ತಾಗಿದೆ. ಯಾವ ಕೆಲ್ಸನೂ ಕನಿಷ್ಠ ಅಲ್ಲ ಅನ್ನೋದು ಗೊತ್ತಾಗಿದೆ. ಅದ್ ಸಂತೋಷ ಅಂದೆ ಅಷ್ಟೇ. ದಕ್ಷಕ್ಕೊಂದ್ ಮಾತ್, ಸಮಯ ಅಂತ ಬಂದಾಗ್ಲೇ ಎಲ್ರು ಬಂಡವಾಳ ಗೊತ್ತಾಗೋದು. ಮಾವ, ಊಟಕ್ಕೆ ಚಪಾತಿ ತರಕಾರಿ ಕೂಟ್ ಮಾಡ್ಬಿಡ್ಲಾ? ಇವತ್ತು ಕೆಲಸ ಜಾಸ್ತಿ ಇರುತ್ತೆ, ಅಷ್ಟೆಲ್ಲ ಯಾಕಮ್ಮ ಮಾಡಕ್ ಹೋಗ್ತೀಯಾ? ಒಂದ್ ತಿಳಿಸಾರು ಅನ್ನ ಮಾಡ್ಬಿಡಿ, ರಾತ್ರಿ ಎಲ್ಲಾರು ಎದ್ದಿರ್ಬೇಕು, ದೇಹ ಹಗುರವಾಗ್ಲಿ. ಏನಂತೀಯಾ? ಸರಿ ಮಾವ. ರೀ, ಒಂದ್ ನಿಮಿಷ ಬನ್ನಿ. ನಡಿತಾಯಿ ಉಚ್ನೆ ಆಗಾಗಿದ್ದೀನಿ. ವೇರ್ ಎವರ್ ಯು ಗೋಸ್ ಅವರ್ ನೆಟ್ವರ್ಕ್ ಫಾಲೋಸ್. ಒಂಥರ ವಿಚಿತ್ರವಾದ ಸ್ವಾಮಿ ಅಮ್ಮ. ಯಾವಾಗ ನಗುತ್ತೋ, ಯಾವಾಗ ಇಳುತ್ತೋ, ಯಾವಾಗ ನಗ್ನಗ್ತಾನೆ ನಮ್ಮ ನಡೆಸುತ್ತೋ ಗೊತ್ತೇ ಆಗಲ್ಲಮ್ಮ. ಆದ್ರೆ ಇವ್ನಿರೋ ಜಾಗದಲ್ಲಿ ಗಲಾಟೆ ಗದ್ದಲ ಗಲಗಲ ಅನ್ನೋ ಸದ್ದು ಮಾತ್ರ ಇರುತ್ತೆ ನೋಡು. ಅದು ನನ್ ಕೈಲ್ ಪಳಗಿರೋ ಪಾರ್ವಾಳ, ಅದಕ್ಕೆ ಹಾಗೆ ಇರುತ್ತೆ. ಮಂಜು 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 ಎಲ್ಲ ಕಡೆ ಮಂಜು ತಾನೇ ಕರಗ್ಬೇಕು, ನಾನ್ ಯಾಕೆ ಕರಗ್ತಾ ಇದೀನಿ? ಲೇ, ಯಾಕೆ ಹೀಗಾಗ್ಬಿಟ್ಟಿದ್ಯಾ ತಾರ ನೀನು? ನಾನೇನು ಅವನೇನು? ನನ್ ಬಾಸ್ ಅವ್ನ್ ವರ್ಕರ್. ಇಲ್ಲ, ಇದೆಲ್ಲ ಹಳೆ ಕಾಲದ್ದು. ನಾನು ಆದರ್ಶಗಳನ್ನ ಇಟ್ಕೊಂಡಿರೋ ಹುಡುಗಿ. ನಾನ್ ಪ್ರೀತಿಸೋ ಒಬ್ರು ಗಂಡು ಅಂದ್ರೆ ನಮ್ಮಪ್ಪ. ನನ್ಗ ಅವ್ರನ್ನ ಬಿಟ್ಟು ಇನ್ಯಾರು ಹಿಡಿಸ್ಬಾರ್ದು. ಇನ್ಮೇಲೆ ನನ್ ಮಂಜು ವಿಷಯ ನೆನ್ಸ್ಕೋಬಾರ್ದು. ನನಗ್ ಮಂಜು ಬೇಡ ಅಂದ್ರೆ ಬೇಡ ಅಷ್ಟೇ. ನೀನೇಕಿಲ್ ಬಂದೆ? ತುಂಬಾ ಆಕ್ಲಿಕ್ಕೆ ಬರ್ತಾ ಇತ್ತು. ಯಾರಪ್ಪ ಎಷ್ಟು ನೆನ್ಸ್ಕೋತಾ ಇರೋದು ಅಂತ ಯೋಚನೆ ಮಾಡ್ದೆ, ನೀನ್ ನೆನ್ಪಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ಸರಿ ಹೋಯ್ತು, ನಿನಗ್ ಆಗ್ಲಿಕ್ಕೆನಾ? ನನಗ್ ಬಿಕ್ಲಕ್ಕೆ. ನನಗ್ ನಿನ್ ಮುತ್ಕೊಟ್ಟಿದ್ ನೆನ್ಪ್ ಮಾಡಿದ್ರು ಅಪ್ಪ, ಬಿಕ್ಲಕ್ಕೆ ನಿಂತೋಯ್ತು. ಹೇ ಬ್ಲಡಿ ಫೂಲ್, ಹೌ ಡೇರ್ ಯು? ಎಷ್ಟು ಧೈರ್ಯ ಇದ್ರೆ ನನ್ ಹಣೆಗೆ ಮುತ್ಕೊಟ್ಟೆ? ನಾನು ನಿನ್ ಬಾಸ್ ಅನ್ನೋ ಭಯ ಭಕ್ತಿ ಬೇಡ್ವಾ ನಿಂಗೆ? ಭಯ ಭಕ್ತಿ ಎರಡೂ ಇದೆ. ಎಲ್ಲಿ ನಿನ್ನ ಕಳ್ಕೊತೀನೋ ಅನ್ನೋ ಭಯ, ನನ್ ಹೃದಯದಲ್ಲಿ ದೇವತೆ ಆಗಿರೋ ನಿನ್ ಮೇಲೆ ಭಕ್ತಿ. ಅಯ್ಯೋ, ಏನಾಗ್ ನಿಂಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಯಾಕೆ? ನನಗಿರೋ ಭಾವನೆಗಳು ನಿನ್ಗಿಲ್ವಾ? ನೋ, ನಾಟ್ ಅಟ್ ಆಲ್. ಜಸ್ಟ್ ಲೀವ್. ಹೊರಡು. ಓಕೆ, ಬಾಯ್. ಅಂತೇನಾ? ವೀಲೈತೆ 4 ಮಾಟ್ಲು ಕುದುರ್ತೆ ಕಪ್ ಕಾಫಿ. ಎಲ್ಲೋದು ನನ್ ಮಗ? ನೀನಾ? ಅಜ್ಜಿ ಬನ್ನಿ. ಏನಾದ್ರು ಬೇಕಿತ್ತಾ? ಏನು ಬೇಡ ನೋಡು. ಕುಸ್ಲೆ ಎಲ್ಲ ಮುಟ್ಬಿಟ್ಟು ಹೂವ ಕಟ್ಬೇಡ. ಹೂವ ಕಟ್ತಿರೋದು ಅಣ್ಣೆ ಮುಂದೆ ಮಡಿಯಿಂದ ಕಟ್ಬೇಕು. ಅಯ್ಯೋ ಇಲ್ಲ ಅಜ್ಜಿ, ಅಡ್ಗೆ ಮುಗ್ಸಿ ಅಷ್ಟು ನೀರ್ ಚುಮ್ಸ್ಕೊಂಡ್ ಆಮೇಲೆ ಮಾಡ್ತೀನಿ. ಅಯ್ಯ ನನ್ ಬಂಗಾರಿ, ಎಲ್ಲ ಇಷ್ಟ ಚೆನ್ನಾಗಿ ತಿಳ್ಕೊಂಡಿದೀಯ ಅಲ್ಲ. ನಿನ್ನ ನೋಡಾದು ಈ ಮನೇಲಿದಾರಲ್ಲ ನಾರಿ ಮಣಿಗಳು, ಅವ್ರೆಲ್ಲ ಕಲ್ತ್ಕೋಬಾರ್ದಾ? ಇದಾನ ಜೋರಾಗಿ ಹೇಳ್ಬೇಡಿ ಅಜ್ಜಿ, ಆಮೇಲೆ ಅದಕ್ಕೂ ಅತ್ತೆ ಬೈತಾರೆ. ಕೀಸ್ಕೊಳ್ಳಿ ಬಿಡೆ. ಅಜ್ಜಿ, ನಿಮ್ ಕಾಫಿ ಮಾಡ್ಕೊಡ್ಲಾ? ಏನು ಬೇಡ, ನಿನ್ ಕೆಲ್ಸ ನೋಡ್ಕೊ. ನನಗೆ ಬೇಕಾದಷ್ಟು ಕೆಲ್ಸ ಇದೆ, ಮಾಡು. ಸರಿ ಅಜ್ಜಿ. ಅರ ಓಲೆನ ಈ ಬಿಳಿ ಹಾಳೆ ತರ ಬಿಸಾಕ್ ಹೋಗಿದ್ಯಲ್ಲ ಈ ಮೀನಮ್ಮ. ಚೇ ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲಪ್ಪ ಈ ಜನಗಳಿಗೆ. ಯಾವ ಬುದ್ಧಿ ಕಲಿತಾರೋ? ಮನೋಜ್, 5 ಡಿಗ್ರಿ ಮನೋಜ್. ಯಾರದು? ಯಾಕೋ ನೋಡಿ ಕೂಡ ಹಾಗೆ ಹೋಗ್ತಿದ್ಯಾ? ಓ ಲೊಟ್ಟೆ, ಇನ್ನೇನ್ ಮಾಡ್ಬೇಕು? ನನ್ನ ಎತ್ಕೊಂಡ್ ಹೋಗೋ. ಹೋಗಿ ಅಡ ಇಡು, ಬಿಟ್ಟು ದುಡ್ಡು ಬರುತ್ತೆ. ಬಂದ್ರೆ ಲೇ ದಡ್ಡ, ಇವತ್ತಿನ ಚಿನ್ನದ ರೇಟಿಗೆ ನನ್ಗೊಂದ್ 1,00,000 ಬರಲ್ವೇನೋ? ನಿನಗ್ 50,000 ಸಾಕು. ಪ್ಯೂರ್ ಸಿಗುತ್ತಲ್ಲೋ ದಡ್ಡ? ಹಾ ಕರೆಕ್ಟ್ ಅಲ್ವಾ? ಕಷ್ಟ ಪಡ್ದಂಗ್ ಕಾಸು. ಆದ್ರೆ ಬೇಡ ನನಗ್ ಬೇಡ, ಫ್ರೀ ಆಗಿದೆ ಅಂತ ತಗೊಂಡೋಗ್ಬಿಡ್ತೀನಿ. ಆಮೇಲೆ ಅಪ್ಪ ಬಂದ್ ನನಗೆ ಫುಲ್ ಮೀಲ್ಸ್ ಕೊಡ್ತಾರೆ ಅಷ್ಟೇ. ಯಾರಿಗ್ ಬೇಕದು? ನಿನ್ ಪಡಗ್ ನೀನಿರೋ, ನನ್ನ ಪಡಗ್ ನಾನಿರ್ತೀನಿ ಅಷ್ಟೇ. ನಮ್ಮ ಸೋಂಬೇರ್ತನ ಜಾಸ್ತಿ ಆದಾಗ ಆ ಭಗವಂತ ನಮ್ಮನ್ನ ಸೋಲಿಸ್ತಾನೆ, ನೋಯಿಸ್ತಾನೆ, ಕಣ್ಣಲ್ಲಿ ನೀರ್ ಹಾಕಿಸ್ತಾನೆ, ಹೆದರಿಸ್ತಾನೆ. ಆಮೇಲೆ ಒಂದು ಅವಕಾಶನೂ ಕೊಡ್ತಾನೆ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಖಂಡಿತ ನಮ್ಮನ್ನ ಪೋಷಣೆನೂ ಮಾಡ್ತಾನೆ. ಕರೆಕ್ಟ್. ನಾನೇ ಅಂಜು ಮಲಿಗೆ ರಾತ್ರಿ ಇಡೀ ನಿದ್ದೆಗಿಟ್ಟಿ ಹೂ ಕೊಟ್ಟೋ ಬದಲು ಇದನ್ನ ಸೇಲ್ ಮಾಡಿ 5 ನಿಮಿಷದಲ್ಲಿ ದುಡ್ಡು ಮಾಡ್ಕೊಂಡ್ಬಿಡ್ಬೇಕು. ನಾನು ಯಜಮಾನ ಇದೀನಿ, ದುಡ್ಡು ಮಾಡೋದನ್ನ ಕಲಿಬೇಕೆ ಹೊರತು ದುಡಿಯೋದನ್ನಲ್ಲ. ಮನೋಜ, ತಗೊಂಡು ಅಪಿಟ್ ಆಗ್ಬಿಡು. ಹೆಲೋ ಸರ್. ಓ ಬಾಪ ಮಂಜು, ಹಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಸರ್, ನೀವು? ನಾನ್ ಚೆನ್ನಾಗಿದ್ದೀನಿ, ಕೂತ್ಕೋ. ತಾಯವ್ವ,
ಪಾಸ್ ತಗೊಂಬಾ. ತಂದೆಪ್ಪ. ನನಗ್ ಬೇಡ ಸರ್, ನನಗ್ ಬೇಕಪ್ಪ. ತಮಾಷೆ ಮಾಡ್ದೆ ಅಷ್ಟೇ. ಸರಿ ರಿಯಲ್ ಆಗಿ ಬಂದಿದಾನು ಕನ್ಸ? ನೋನು ಕನ್ಸಲ್ ಬಂದಿದ್ರೆ ನನ್ನ ಹತ್ರನೇ ಬಂದಿರೋನು, ಇವಾಗ ರಿಯಲ್ ಆಗೇ ಬಂದಿದ್ದಾನೆ. ಸ್ವಲ್ಪ ಚಮಕ್ ಕೊಡ್ಬೇಕಲ್ಲ. ಸರ್, AIR ಕಂಪ್ನಿ ಅವ್ರದ್ದು ಲೋನ್ ಕ್ಲಿಯರ್ ಆಯ್ತು. ಅವ್ರಿಗೆ NOC ಬೇಕಂತ. ಆನ್ಲೈನ್ ಕಳ್ಸತ್ತಾನ? ಇಲ್ಲ ಸರ್, ಅವ್ರಿಗೆ ರೆಡ್ ಅಲ್ಲಿ ನಿಮ್ ಸೈನ್ ಬೇಕಂತೆ, ಅದಕ್ಕೆ ತಗೊಂಬಂದಿದ್ದೀನಿ. ಕೊಡು, ಸೈನ್ ಮಾಡ್ತೀನಿ. ನೀನ್ ಕಾಫಿ ಕುಡಿ. ಎಷ್ಟ್ ಹೇಳಿದ್ರು ಮಾನ ಮರ್ಯಾದೆ ಇಲ್ವೇನೋ ಈಗ. ಯಾಕೋ ಅಪ್ಪಿ? ಏನ್ ಯಾಕೋ ಅಪ್ಪೆ, ನೀನ್ ಅದಕ್ಕೆ ಹೊಡ್ಬೇಕದ್ದಿದ್ಯಾ? ಲೊಟ್ಟೆ, ಅದು ಮೀನ ಮುಂದಂತ ಯಾವ ನನ್ ಮಗನ್ ಗೊತ್ತು? ನಾನೆಲ್ಲ ದೇವ್ರು ನನ್ ಸಹಾಯ ಮಾಡಕ್ಕೆ ಅದನ್ನ ಬಿಚ್ಚಿಟ್ಬಿಟ್ಟು ಹೋಗಿದ್ರೆ ಅನ್ಕೊಂಡೆ. ಹೂನಪ್ಪ, ದೇವ್ರು ನಿನ್ ಕಷ್ಟ ನೋಡಕ್ ಹೋಗ್ದೆ ಅವ್ರ ಮೈ ಮೇಲಿರೋ ಒಡವೆ ಎಲ್ಲ ಬಿಚ್ಚಿಟ್ಟು ಹೋಗಿದಾರಲ್ವಾ? ಇರ್ಬೋದಪ್ಪಿ, ಗಾಡ್ ಇಸ್ ಗ್ರೇಟ್ ಅಲ್ವಾ? ಹಂಗ ಲೋ ಸೂರ್ಯ, ಸೂರ್ಯ ಅಯ್ಯೋ 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 ಅಮ್ಮ, ಮಗನ್ ಕಳ್ತಾರ ಬರ್ತೀನಿ. ಪ್ಲೀಸ್ ಕೊಡ, ನೋಯುತ್ತೆ ಕೊಡೋ ಮಮ್ಮಿ. ಅವ್ರೇ ಒಂದ್ ಕಾಪಾಡ್ತಾರೆ. ಅವ್ರು ಬಂದ್ ಏನೋ ಬಾರಿಸ್ತಾರೆ. ರವಿ ಹೋಗೋ, ಬೆಳ್ ತಗೊಂಬಾರ. ಅವ್ರು ಹೇಳ್ದೋಗಿ ಇವ್ನು ಚೆನ್ನಾಗ್ ಪಾಸ್ ಆಗ್ಬೇಕಿಂತ. ಏನೋ ಬಂದಿದ್ದೆ ನಿನ್ಗೆ? ಹೋಗಿ ಹೋಗಿ ಅವ್ನ್ ಕಿವು ಬಾಲನ್ನ ಕಟ್ಟಿದ್ಯಲ್ಲ, ಏನಾಗಿದೆ ನಿನ್ಗೆ? ಮನೆ ಹಾಳ ಕಣಮ್ಮ, ಮನೆ ಹಾಳ. ಮೈಗೆಲ್ಲ ಮೈ ಬಗ್ಸಿ ದುಡಿಯಲೇ ಕರೀಲಿಲ್ಲ. ಸೂರ್ಯ ಹೋಗ, ನೀನೆ ತಗೊಂಬಾರ ಬಿಟ್ಟೆನ. ಬೆಲ್ಟ್ ಪ್ಯಾಡ್ರ ಹೊರಗಡೆ ಚುಳ್ಕಾಯಿ ಕಡ್ಡಿ ಇದೆ, ಹಂಗೆ ಬಾಂಚ್ ವಾರಣಾಸಿ ಕಳಿಸ್ಬಿಡಿ. ಕಣವತ್ತನ ಅವನು ಬೇಂತಿ ಪೂಜೆನೇ ಸರಿ. ರವಿ ಹೋಗು, ತಗೊಂಬಾರ ಮಾಡ್ತೀನಿ ಅವ್ನಿಗೆ. ಮಮ್ಮಿ ನೀನು ಮಲಗಿದ್ಯಾ ಮಮ್ಮಿ? ಬೇಡ ಬಾ ಮಮ್ಮಿ. ಹೋಗಿದ್ರೆ ತೇಡ್ ಬರ್ತೀನಿ. ಕೊನೆಯ ಬೆಲ್ಟು ತರ ಇದೆ, ಎಲ್ಸೋನ್ನ ಮಮ್ಮಿ ನಾನು ಬಿಡು ಬಿಟ್ಬಿಡ್ರು. ಯಾಕೋ ಯಾಕೋಕದ್ದೆ? ಒಂದು ನಿಮಿಷ ಅವ್ನ ಸ್ಥಾನಕ್ಕೆ ಬರೋದೊಳಗಡೆ ಅವ್ನ್ ವಾಲೆ ಕಟ್ಟಿದ್ಯಲ್ಲ, ಏನ್ ಬಂದಿದೆ ನಿನ್ಗೆ? ಅವತ್ತು ನೀನು ನಿಮ್ಮಮ್ಮ ನಿನ್ ಹೆಂಗ್ 3 ಜನ ಸೇರ್ಕಳ್ತಾನೆ ಮಾಡಿದ್ರಿ. ಇವತ್ತು ನೀನು ಇನ್ನ ಅಪ್ಪ ಪ್ಲೀಸ್ ಅಪ್ಪ, ನೋವುದಪ್ಪ, ಹೊಡಿಬೇಡ ಪ್ಲೀಸ್ ಅಪ್ಪ. ಯಾಕಂದ್ ಚೂರಿಗೆ ಹೆಂಗ್ ಒನಸರಲ್ಲಿ ಇದಿದೆ ಒಂದ್ ಜೊತೆ, ಅದನ್ನು ಕದಿಕ್ಕಿರಾ? ಪಾಯ ಪಡ್ಕೊಳ್ಳೋದು ಕೈ ಬರ್ತಾರೆ, ಕಟ್ ಬೀಸೋ ಆಗಲ್ಲ ಕಣೋ, ಬೆಳಿಗ್ಗೆ ಎಲ್ಲ ಬುದ್ಧಿ ಮಾತು ಹೇಳಿದ್ವಿ, ಮತ್ತೆ ಅದೇ ಕೆಲಸ ಮಾಡಿದ್ಯಾ? ಲೇ ಅಪ್ಪಿ, ಡಿವೋರ್ಸ್ ದುಡ್ಡು ಬೇಕಿತ್ತಲ್ಲ, ಅದಕ್ಕೆ. ನೀ ಡೇವರ್ಸ್ ಬೇಕು, ಮನೆ ಮಹಾಲಕ್ಷ್ಮಿ ಹೋಗಂತೀರು ನೀನು. ಒಂದ್ 4 ಏಟ್ ಹಾಕಪ್ಪ, ಬಂದೆ ಬೆಣ್ಣೆ ಕರ್ಗತ್ತಾ, ಸುತ್ತಿ ಏಟೆ ಬೀಳ್ಬೇಕು. ನಾಯಿ ಮಗನೆ, ಅನ್ನ ಹಾಕೋ ಕೈಗೆ, ಆ ಕೈಗೆ ಕಚ್ಚಕ್ ಹೋಗ್ತೀವ ನಿಮ್ನ. ಅಮ್ಮ ಬೇಡ ಮವ, ಪ್ಲೀಸ್ ಮವ ಬೇಡ. ಸುಮ್ಮನೆ ಏನೇ ಪ್ಲೀಸು, ಕತೆ ಅವನಿಗೆ ಶಿಕ್ಷೆ ಆಗ್ಬೇಕು. ಏಯ್, ಪಕೋಡ ತಿಂತಾ ಇರ್ತ ಏಟ್ಗಳನ್ನ ಇನ್ನೂ ಬಂದಿಲ್ಲ ಬುದ್ಧಿ ನಿನಗೆ. ಓಪ ಕೊಡಪ್ಪ ಇನ್ನೊಂದು ಏನೇ ಬೇಡ. ನಮ್ಮಂತ ಲೋಕಲ್ ಡ್ರೈವರ್ಸ್ ಒಂದು ಬೆಳ್ಳಿ ಗೆಜ್ಜೆ ಕೊಡ್ಸೋದಿಕ್ಕೆ ದಮ್ಮು ಕಟ್ಕೊಂಡ್ ದುಡಿಬೇಕು. ಅಂತದ್ರಲ್ಲಿ ಚಿನ್ನದ ಓಲೆ ಆಗತ್ತೆ ನನ್ನ ಕೈಲಿ. ಸಂತೆ ಕಳ್ಳಂತಂದೋಲೆ ಹಾಕಪ್ಪ ಅವ್ನ್ಗೆ. ರೀ, ಯಾರಿಗೂ ಹೇಳಕ್ಕಾಗ್ದೆ ನೋವಲ್ಲಿದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಮಾಡಿರೋ ಕೆಲ್ಸ ಇದು. ರವಿ ಕಟ್ಪಿಚ್ಚು. ಏನೋ ಬಂದ್ರೆ ನಿಮಗೆ ತೋರ್ ಹೋಗ. ಲೊಟ್ಟೆ ಅದಿದೆಯಲ್ಲ, ಅದು ಆಗಾಗ ಶೋರೂಮ್ ಹತ್ರ ಬರುತ್ತೆ, ಪಾರ್ಕ್ಗೂ ಕಳ್ಸ್ಕೊಳುತ್ತೆ, ಆಗಾಗ ಹೊಸ ಡ್ರಾಮಾ ಮಾಡ್ತಿರುತ್ತೆ. ಮನ್ಸಿಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಬೇಡ ನೀನ್ ಸಹವಾಸ ಅಂತಂದ್ರು ಬೇಕು ಅಂತ ಮೈ ಮೇಲೆ ಬೀಳ್ತಾ ಇದ್ದಾಳೆ. ಅದಕ್ಕೆ ಏನಾದ್ರು ಮಾಡಿ ಡಿವೋರ್ಸ್ ತಗೋಬೇಕು ಅಂತ ಮಾಡ್ಬಿಟ್ಟೆ. ಬಾಯ್ಬಿಟ್ಟು ಅತ್ತೆನೆ ಕೇಳಿದ್ರು, ಎಲ್ರು ಹೂ ಕಟ್ಟಿದ್ರೆ ದುಡ್ಡು ಬರುತ್ತೆ ಅಂತ ಹೇಳಿದ್ನಲ್ಲ. ಅದು ಕಷ್ಟ ಪಡ್ಬೇಕು. ನನ್ಗೆ ಬೆನ್ನು ನೋವುತ್ತೆ ಕೂತಿದ್ರೆ. ಅದಕ್ಕೆ ನನ್ನ ಮಗಂದೋಲೆ 3 ಹೊತ್ತು ಕೂತ್ಕೊಂಡೇ ಕೆಲಸ ಮಾಡ್ತೀವಲ್ಲ ನಾವು. ಫೈನಲ್ ವಾರ್ನಿಂಗ್ ಕೊಡ್ತಾ ಇದ್ರು. ಮನೆ ಅಂತ ದುಡ್ಡು ತಿನ್ನೋರ್ ಹತ್ರ ಕದ್ದು ತಿಂತೀನಿ ಅಂತೀಯಲ್ಲೋ ಪೆಂಗ್ಯ. ನಿನಗೆ ಹೆಂಗೋ ಬುದ್ಧಿ ಹೇಳೋದಲ್ಲಿ. ನಾವು ವಾಪಸ್ ಕೊಡಿಸ್ತೀನಿ ಕಣೋ, ಯಾವ್ದಾದ್ರು ಅಮೌಂಟ್ ಬರ್ಲಿ. ಇವ್ನು ನೋಡಿ ಹಾಳೋದು ನಗೋದು ಒಂದು ಗೊತ್ತಾಗ್ತಿಲ್ಲ ಕಣೋ. ಏನೋ ರಂಗ ಇದು? ಚಟ ಹತ್ತೋದು 2 ಒಂದೇ ಕಣ. ಸುಲಭವಾಗಿ ದುಡ್ಡು ಮಾಡಿ ಅಭ್ಯಾಸ ಆಗೋಗಿದೆ ಇವನ್ಗೆ. ಕಷ್ಟ ಪಡಕ್ಕೆ ಮನಸ್ಸು ಒಪ್ಪುತ್ತಾ ಇವನಿಗೆ. 5 ಡಿಗ್ರಿ ಅಪ್ಪ ನೀನ್ ಓದ್ಸಿರೋದು. ಕಷ್ಟಪಟ್ಟು ಅವತ್ತು ಓದಿರೋದು ಇವತ್ ಕಷ್ಟ ಪಡಕ್ಕಲ್ಲ. ನಿಮ್ಗಿನ್ನೂ ರೋಹಿಣಿ ಮಾಡ್ತಿರೋದು ಗೊತ್ತಿಲ್ಲ. ಅವಳಿಂದ ಬೇಗ ಬಿಡುಗಡೆ ಆಗ್ಬೇಕು ಅಂತ ಹಿಂಗ್ ಮಾಡ್ಬಿಟ್ಟೆ. ದುಡ್ಡು ಸಿಗ್ಲಿಲ್ಲ ಅಂತಂದ್ರೆ ಎಲ್ಲಿ ರೋಹಿಣಿ ಮತ್ತೆ ಮನೆಗ್ ಬಂದ್ಬಿಡ್ತಾಳೆ ಅನ್ನೋ ಭಯ ಕಾಡ್ತಿದೆ. ಅಂತ ಮೋಸಗತ್ತಿನ ಹೆಂಗೆ ಜೊತೆಲಿ ಇಳಿಸ್ಕೋಬೇಕು ಅಂತ ದುಮ್ಮಾನ ಆಗುತ್ತೆ. ಏನ್ ಮಾಡ್ಬೇಕು ನಾನು? ಕಂತ್ರಿ ಕಚಡ ಕವಂಗಿ ಮಾನೋಜ. ನಾವೆಲ್ಲ ಇದೀವಲ್ಲೋ, ಬಿಟ್ಬಿಡ್ತೀವ ನೀನೊಬ್ಬನೇ ಅವಾಗ ಅವಳ ಜೊತೆ ಬದುಕೊಳ್ಳಿ ಅಂತ. ಲೋ ಮನೋಜ, ಒಂದ್ ತಪ್ಪನ್ನ ಇನ್ನೊಂದ್ ತಪ್ಪಿಂದ ಸರಿ ಮಾಡಕ್ ಆಗಲ್ಲ ಕಣ. ಏನೋ ನೀನು ಬಿಟ್ಬಿಡಪ್ಪ ಅವನ್ನ, ಹೋಗ್ಲಿ, ಏನೋ ಗೊತ್ತಾಗದೆ ಮಾಡ್ಬಿಟ್ಟಿದಾನೆ. ಕರ್ಕೊಂಡೋಗ್ರ ಅವ್ನ ನನ್ ಮುಂದೆ ನಿಂತಿದ್ದೆ. ಅವ್ನ ಏನೋ ಮಾಡ್ಬಿಡ್ತೀನಿ, ಇಲ್ಲ ನಾನೇನೋ ಹಾಕೊಂಡ್ಬಿಡ್ತೀನಿ. ಕರ್ಕೊಂಡೋಗಲ್ಲ ಶೀರ್ ಸಾಜಲ್ತ ಕುಟ್ಟಿವೆ ವಿಷ ಇದ್ದಂಗೆ. ಅವನು ಇನ್ಸ್ಟಾಲ್ಮೆಂಟ್ ಮೇಲೆ ನಮ್ ಸಾಯಿಸ್ತಾ ಇದ್ದಾನೆ. ನಡಿಯಪ್ಪನೆ. ಎಲ್ಗೋ ಅಪ್ಪೆ? ಇರೋ ಸೂರ್ಯ, ಓಲೆ ಕೊಡೋ ಫಸ್ಟ್. ನೋಡೋ ಕೊಡ ಮನ್ಸೆ ಆಗ್ತಲ್ಲ ಅವನ್ಗೆ. ತಿರುಪಿದಲ್ಲ ಇಲ್ವಾ? ಮವ ಸಮಾಧಾನ ಮಾಡ್ಕೊಳ್ಳಿ ಮವ ನೀವು. ಏನು ಮೊದಲ ಹಾಕೋತಾಯಿ ಸಿಕ್ ಕಡೆ ಬಿಚ್ಚಿಡ್ಬೇಡ, ಅದನ್ನ ಹಾಕೋ. ಏನು ಕರಮಾನಮ್ಮ. ಅಯ್ಯೋ
ನೀನ್ ಯಾವಾಗ ಬಂದೆ ಮಂಜು? ಓ ನಾನ್ ಯಾವಾಗಾದ್ರೂ ಬರ್ತೀನಿ. ನೀನ್ ಪೈಪ್ ಆ ಕಡೆಗೆ ಇಡು ಸ್ವಲ್ಪ. ಅಯ್ಯೋ, ನೀನ್ ಬರ್ತಿರೋದ್ ನಾನ್ ನೋಡ್ಲಿಲ್ಲ ಮಂಜು. ಸಾರಿ. ತಾರಾ ಮಂಜು, ಒಂದ್ ನಿಮಿಷ ನೀನ್ ಸುಮ್ನೆ ನಿಂತ್ಕೋ. ತಾರಾ ಫೈಲ್ಗಳಿದೆ ಬ್ಯಾಗಲ್ಲಿ. ಬ್ಯಾಗ್ ವಾಟರ್ ಪ್ರೂಫ್ ಅಲ್ವಾ? ವಾಟರ್ ಪ್ರೂಫೇ ಆದ್ರೆ ಆ, ಇನ್ನೊಂದ್ಸರಿ ಚೆಕ್ ಮಾಡ್ಲಾ ನೀರ್ ಬಿಟ್ಟು? ಇದೇ ತರಲೆ. ಸರಿ ನಾನ್ ಹೊರಡ್ತೀನಿ. ಹೀಗೆ ಹೋಗ್ತ್ಯಾ? ಕಾರಲ್ಲಿ ಸ್ಟೆಪ್ನಿ ಇರುತ್ತೆ ತಾರಾ. ಮೈ ಮೇಲೆ ಹಾಕೊಳ್ಳೋ ಬಟ್ಟೆನ ಸ್ಪೇರ್ ಹಿಡ್ಕೊಂಡು ಓಡಾಡಕ್ಕಾಗತ್ತಾ? ಐರನ್ ಮಾಡ್ಕೊಡ್ಲಾ? ಏನೋ ಬೇಡ. ನೀನ್ ಐರನ್ ಮಾಡೋವರೆಗೂ ನಾ ಯಾವ ಬಟ್ಟೆ ಹಾಕೊಳ್ಳಿ? ನಮ್ಮಪ್ಪಂದು. ಏಯ್ ತೊಗ್ಲೆ. ಗಂಡು ಅಂತ ಈ ಮನೇಲಿ ಇರೋರ್ ನಮ್ಮಪ್ಪ ಒಬ್ರೆ. ಅವ್ರ ಬಟ್ಟೆ ಬೇಡ ಅಂದ್ರೆ ತಾಯಿ ಬಂದ್ ಸೀರೆ ಕೊಡ್ಬೇಕು. ಅಯ್ಯಯ್ಯೋ. ನನ್ ಬಟ್ಟೆ. ಸರಿ ನಾನ್ ಹೊರಡ್ತೀನಿ. ಬಟ್ಟೆ ಬಗ್ಗೆ ಹೇಳಲೇ ಇಲ್ಲ. ಅದು ಒಣಗತ್ತೆ ಎತ್ಪಾಡ್ಗದು. ನಾನ್ ಹೊರಡ್ತೀನಿ. ಹೇಗೋ ಮನ್ಸ್ ಬಂತು ನಿನ್ಗೆ? ಆ ಮೀನಾ ಫ್ರೆಂಡ್ಸ್ಗೆಲ್ಲ ಬೇಡ, ಎಲ್ಲ ನಾವೇ ದುಡಿಯೋಣ, ದುಡ್ಡೆಲ್ಲ ತಗೊಂಬಂದ್ ನಿನ್ಗೆ ಎದೆ ಮೇಲೆ ತೆತ್ತೋಣ ಅಂತ ಮಾತಾಡ್ಕೊಂಡಿದ್ವಲ್ಲೋ. ಅಲ್ಲ, ಕಾಯೋ ಪೇಶನ್ಸ್ ಇಲ್ವಲ್ಲೋ ನಿನ್ಗೆ ಮನೋಜ? ಹೇ, ಕದಿಯೋ ಮನ್ಸಿದ್ದಾಗ ಕಾಯೋ ಮನ್ಸ್ ಹೆಂಗಪ್ಪ ಬರುತ್ತೆ? ಲವ್, ನೀನ್ ಬದ್ಲಾಗಲ್ವೇನೋ? ಒಂದೇನ್ ಶಿಲೆ ಮಾಡ್ಬೋದು ರವಿಕಾಂತ್, ಬೆಟ್ಟ ಅಂತ ಶಿಲೆ ಮಾಡಕ್ಕಾಗತ್ತಾ ಮನೋಜ? ಹೀಗೆ ಆದ್ರೆ ನಿನ್ ಜೀವನ ಹೆಂಗೋ? ಈಡು ಜೋಡು ಸರಿಯಾಗಿ ಗಂಟಾಕಿದ್ದ ದೇವ್ರು, ನಾನೇ ನನ್ನ ಕೈಯಾರೆ ಬಿಚ್ಚಿ ಗಂಡು ಬಿದ್ರೆ ಮಾಡ್ಬಿಟ್ಟೆ ಇವ್ನ. ಹಾಳಾಗಿ ಹೋಗ್ಲಿ ಅಂತ ಹಂಗೆ ಬಿಟ್ಬಿಡ್ಬೇಕಾಗಿತ್ತು ಇವ್ರನ್ನ. ಮಾಶುಡಿಗ್ರಿ ಪಾಪಿಷ್ಟ ಅಯೋಗ್ಯ ಅಲ್ವೋ? ನಿನಗೋಸ್ಕರ ನಾವೆಲ್ರೂ ರಾತ್ರಿ ಪೂರ್ತಿ ಹೂವ ಕಟ್ತೀವಿ ಅಂತ ಹೇಳಿದ್ವೋ ಇಲ್ವೋ? ಮನೆಯವ್ರ ನಿನ್ ಮೇಲೆ ಇರೋ ಪ್ರೀತಿ ನಿನಗ್ ಮನೆಯವ್ರ ಮೇಲೆ ಇಲ್ವಲ್ಲ ಮನೋಜ? ಲೇ, ಒಂದ್ ವೇಳೆ ಆ ದುಡ್ಡು ಅರೇಂಜ್ ಆಗಿರ್ಲಿಲ್ಲ ಅಂದಿದ್ರು ನಿನ್ನ ನಡು ನೀರಲ್ಲಿ ಕೈ ಬಿಟ್ಬಿಡ್ತಾ ಇದ್ದೇನು? ಡಮ್ ಡಮ್ ಡಿಗಾ ಸೈಲೆಂಟ್ ಆಗಿ ಬಾರ ಮಗ ಅಂತ ಎಸ್ಕೇಪ್ ಮಾಡಲ್ಲ ನಿನ್ನ. ಅಯ್ಯಪ್ಪ ಹೆಂಗೆ ಅಂತಂದು. ಓ ಅನ್ರಪ್ಪ ಎಲ್ಲ ಅನಿ ಏನೋ ನಾನೇ ಓಲೆ ಕದಿರೋ ಅಂತಾರ. ಎಲ್ಲ ಸುಯ್ಯ, ನೀನ್ ಕದಿಲಿಲ್ವಾ? ಇಲ್ಲ ಪೇ, ನಾನ್ ಅದನ್ನ ನೋಡಿ ಮುಟ್ಬಾರ್ದು ಅಂತ ಅನ್ಕೊಂಡು ನನ್ ಪಣ್ಣನ್ ಹೋಗ್ತಾ ಇದ್ದೆ. ಅದೇ ಕರ್ದ್ಬಿಡ್ತು. ಏನಂತ? ಲೇ 5 ಡಿಗ್ರಿ ಮನೋಜ, ಬಾರೋ ನನ್ ಆಡ ಇಡು ಅಂತ. ಬೇಡ, ಒಳಗಡೆ ಸರಿಯಾಗಿ ಬೀಳಿಲ್ಲ, ಇಲ್ಲಿಬ್ಬರ ಕೈಲೂ ಬೀಳುತ್ತೆ ಕಣ. ಓ ಅಪ್ಪಿಗಳ ನಿಜ ಕಣ್ರೋ. ನಿನ್ ಕಷ್ಟಕ್ಕೆ ನನ್ನ ಯೂಸ್ ಮಾಡ್ಕೊಂತು. ನಾನು ಸೂರ್ಯ ಹೇಳುದಲ್ಲ ಅಂಜು ಮಲ್ಲಿಗೆ ಕತೆ, ಅದಕ್ಕೆ ಆ ದೇವ್ರಿ ನನಗೊಂದು ಅವಕಾಶ ಕೊಟ್ಬಿಟ್ಟಿದ್ದಾನೆ ಅಂತ. ಹೋಗಿ ಕೆರೆದ್ಬಿಟ್ಟಲ್ಲ. ಲೇ ಅಪ್ನೆ, ನಮ್ದಲ್ಲೇ ಇರೋದು ನಮ್ ಹತ್ರಕ್ ಬಂದಾಗ ನಾವೇ ಅದನ್ನ ಹತ್ರಕ್ ಬಿಟ್ಕೋಬಾರ್ದು ಕಣ್ಲ. ಅದೇ ಸೂರತ್ವ. ಅದ್ ಇವನ್ಗೆ ಎಲ್ಲಿದ್ಯೋ? ಲೇ ನನ್ಗೂ ಇದೇ ತೇಜಿಗಟ್ಲೆ ಸೂರತ್ವ. ಏನೋ ಇವತ್ತು ಒಂದಿನ ತಪ್ಪಾಗೋಯ್ತಪ್ಪ. ಇವತ್ತ ಏಯ್, ತಪ್ಪುಗಳ ಅಕ್ಷಯ ಪಾತ್ರೆ ಕಣೋ ನಿನ್ನ ಪಾತ್ರ. ತಿಳ್ಕೊಳ್ಳೋ ದಡ್ಡ, ಓದಿರೋ ದಡ್ಡ. ಅವತ್ತು ಮೀನನ್ ತಮ್ಮನ್ನ ನೀನು ಸಕ್ಕರೆ ಇಬ್ರು ಸೇರಿ ಕಳ್ಳ ಅಂದ್ರಿ, ಬ್ಯಾಗ್ ಕಿತ್ತಾಕ್ದೆ, ಮಾನ ಕಿತ್ತಾಕ್ದೆ. ಆದ್ರೆ ಇವತ್ತು ಅದೇ ಮೀನಾ ನಿನ್ನ ಕಳ್ಳನ್ ಪಟ್ಟದಿಂದ ದೂರ ಮಾಡಿದ್ಲು ನೋಡು, ಅದು ಕಣ, ಅದು ಮನುಷ್ಯತ್ವ ಅಂದ್ರೆ. ಅಯ್ಯೋ ಆಯ್ತು ಬಿಡ್ರಪ್ಪ, ಏನೋ ತಪ್ಪಾಗೋಯ್ತು. ಏನಿವಾಗ ನಾನೇನ್ ಮೀನು ಕಾಲಿ ಬಿಡ್ಬಿಡ್ಲಾ? ಬರ ಬಿಡ್ಬಾರ. ಲೇ ಅಪ್ಪಿ, ನಿಮ್ದೇನಿದ್ರು ಮುಸ್ಸಂಜೆ ಮಾತು ಕಣ. ಅತ್ಲ ಕಡೆ ಹಗಲು ಅಲ್ಲ, ಇತ್ಲ ಕಡೆ ಇರುಳು ಅಲ್ಲ. ನೋಡ್ತಿದ್ದಂಗೆ ಮುಗ್ದೋಗತ್ತೆ. ಬಿಡು ಎಡೋಪಂಗ್ಯ, ಇವಾಗ್ಲೂ ಹೇಳ್ತಾ ಇದೀನಿ, ಆನೆ ಹಾಗೆ ಅಂಬಾರಿನೇ ಹೊರಬೇಕು ಅಂತ ಕಾಯ್ಬೇಡ. ಕತ್ತೆ ಹಾಗೆ ಬಟ್ಟೆ ಹೊರೆಯಾದ್ರೂ ಪರವಾಗಿಲ್ಲ, ನಿನ್ನ ಬೆನ್ನ ಮೇಲೆ ಇಟ್ಕೊಂಡ್ಬಿಡು. ಜವಾಬ್ದಾರಿ ಹೊರೋ ಶಕ್ತಿ ಇದ್ರೆ ಜನಾರ್ದನ ನಮ್ ಜೊತೆಗೆ ಇರ್ತಾನೆ. ಇರ್ಲಿ ಬಿಡು. ನಡಿ, ಸಕ್ಕರೆ ನಿಪ್ಸು, ಬಿರ್ಬಿರ್ನೆ ಹೂ ಕಟ್ಟಣ. ಕಟ್ಲೇಬೇಕು ಅಪ್ಪಿ, ಇಲ್ಲ ಅಂದ್ರೆ ದುಡ್ಡು ಕೊಡಲ್ಲ. ಸೊ ಈ ಲೈಫ್ ಚೆನ್ನಾಗಿಲ್ಲಪ್ಪ. ದುಡಿದೆ ದುಡ್ಡು ಸಿಗೋ ದುಡಿಮೆ ಹುಡ್ಕೋಬೇಕು. ಆಯ್ತು ಬನ್ರಪ್ಪ, ದುಡಿತೀನಿ ಇಂದ. ಬನ್ನಿ. ಏನೋ ಬದ್ಲೇ ಆಗುದಿಲ್ಲ ನೀನು. ಏನ್ ಕಡೆಯಲು ಕೆಲ್ಸ ಮಾಡ್ಬೇಕು ಅಂತ ತಪ್ಸ್ಕೊಂಡ್ ಹೊಡೋಗ್ಬಿಟ್ಟಾನು. ನಡೀದೆ ಬರ್ತಾ ತಗೊಂಬರ್ತೀವಿ ದುಡ್ಡು. ಹೋದ್ ಸರಿ ನಾವು ಹೂವನಿಟ್ಟು ಗಾಡಿನ ಕಳಿಸಿ ಎಡವಟ್ ಮಾಡ್ಕೊಂಡಿದ್ವಿ. ಈ ಸರಿ ಹಂಗ ಆಗ್ಬಾರ್ದು. ಈ ದಿನ ನನ್ನ ಜೀವನದ ಅಳಿವು ಉಳಿವಿನ ಪ್ರಶ್ನೆ. ನಾನು ಯಾರು ನಂಬಲ್ಲ. ಅಂದ್ರೆ ಗಾಡಿ ನೀನ್ ಬೇಡ, ನಾನೇ ಹೋಗ್ತೀನಿ. ಅದೇನೋ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಿದ್ರಿ. ನೆನ್ನೆ ದೇವ್ರ ರೂಪದಲ್ಲಿ ನಮ್ ಮನೆಗೆ ಒಬ್ಬ ಮನುಷ್ಯ ಬಂದಿದ್ದ. ಅವ್ರು ಆಲ್ರೆಡಿ ಆಟೋ ಕಾಯ್ತಾ ಇದಾರೆ. ಅವ್ರ ಮನೆ ಹತ್ರಕ್ ಹೋಗೋ ಆಟೋ ನಮ್ ಕಡೆಯವ್ರದಾಗಿದ್ರೆ